ಹಾಯ್. KCET ಕೌನ್ಸಿಲಿಂಗ್ ಏನಿದೆ ಅದ್ರ ಬಗ್ಗೆ ಅಧಿಕಾರಿಗಳು ಕೆಲವು ಇನ್ಫಾರ್ಮೇಷನ್ ನೀಡಿದ್ದಾರೆ. ಅವುಗಳ ಬಗ್ಗೆ ನಾನು ನಿಮಗೆ ಈ ವಿಡಿಯೋ ತಿಳಿಸ್ತಾ ಇದ್ದೀನಿ. ಮೊದಲದಾಗಿ ಈ ವರ್ಷದ ಕೌನ್ಸಿಲಿಂಗ್ ಏನಿದೆ ಇದು ಕೂಡ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿದೆ. ಹಿಂದಿನ ಒಂದು 2 to 3 ಇಯರ್ಸಿಂದ ಕಂಬೈನ್ಡ್ ಕೌನ್ಸಿಲಿಂಗ್ ನಡೆಸ್ತಾ ಇದ್ದಾರೆ. ನಂತರ ತುಂಬ ಚೆನ್ನಾಗಿ ಕೌನ್ಸಿಲಿಂಗನ್ನು ನಡೆಸ್ತಾ ಇದ್ದಾರೆ. ಅಂದರೆ ಏನೂ ಮಿಸ್ಟೇಕ್ ಆಗದೇ ಇರೋ ರೀತಿ, ವಿದ್ಯಾರ್ಥಿಗಳಿಗೆ ಏನೂ ತೊಂದರೆ ಆಗದೇ ಇರೋ ರೀತಿ ಕೌನ್ಸಿಲಿಂಗನ್ನು ನಡೆಸ್ತಾರೆ. ಈಗ ಕಂಬೈನ್ಡ್ ಕೌನ್ಸಿಲಿಂಗ್ ಅಂದರೆ ಏನು ಅದನ್ನು ನಿಮಗೆ ಹೇಳೋದಾದರೆ, ಈಗ ಕೆಲವು ಕೋರ್ಸ್ ಇದೆ, ಅದನ್ನು ಮಾಡಬೇಕು ಅಂತ ಹೇಳಿದ್ರೆ KCET ಎಕ್ಸಾಮ್ ಬರೀಬೇಕು, ಈ ರೀತಿ ಕಂಪಲ್ಸರಿ ಇದೆ. ಹೌದಾ? ಯಾವುದು ಎಂಜಿನಿಯರಿಂಗ್ ಆಯಿತು, ನಂತರ ನರ್ಸಿಂಗ್ ಆಯಿತು, BSc ಅಗ್ರಿಕಲ್ಚರ್, ಫಾರೆಸ್ಟ್ರಿ, ವೆಟರ್ನರಿ, ಸೆರಿಕಲ್ಚರ್, ಹಾಗೆ B.Pharma ಈ ರೀತಿ ಕೋರ್ಸನ್ನು ಮಾಡಬೇಕು ಅಂತೇಳಿದ್ರೆ KCET ಎಕ್ಸಾಮ್ ಕಂಪಲ್ಸರಿ ಅಂತ ಇದೆ. ಅದೇ ರೀತಿ ಮತ್ತೆ ಕೆಲವು ಕೋರ್ಸ್ ಇದ್ದಾವೆ ಮೆಡಿಕಲ್ ರಿಲೇಟೆಡ್ ಕೋರ್ಸಸ್, ಅವುಗಳಿಗೆ ನೀಟ್ ಎಕ್ಸಾಮ್ ಬರೀಬೇಕು. ಯಾವುದು MBBS, BDS, ಆಯುಷ್ ಈ ಕೋರ್ಸನ್ನು ಮಾಡಬೇಕು ಅಂತ ಹೇಳಿದ್ರೆ ನೀಟ್ ಎಕ್ಸಾಮನ್ನು ಬರೀಬೇಕು. ನಂತರ ಈ ಎಲ್ಲ ಕೋರ್ಸ್ಗಳಿಗೆ ಸಂಬಂಧ KA ಕೌನ್ಸಿಲಿಂಗನ್ನು ನಡೆಸ್ತಾರೆ. ಹೌದಾ? ನಂತರ ಮತ್ತೆ ಕೆಲವು ಕೋರ್ಸ್ಗಳಿದ್ದಾವೆ BPT, ಅಲೈಡ್ ಹೆಲ್ತ್ ಸೈನ್ಸ್, ಅದಕ್ಕೂ KA ಕೌನ್ಸಿಲಿಂಗ್ ನಡೆಸ್ತಾರೆ. ಈ ಎಲ್ಲ ಕೋರ್ಸಸನ್ನು ಏನು ಹೇಳಿದೆ ಆ ಎಲ್ಲ ಕೋರ್ಸ್ಗಳಿಗೆ ಅಂದರೆ ಎಂಜಿನಿಯರಿಂಗ್, MBBS, BDS, ನರ್ಸಿಂಗ್, BPT, ಅಲೈಡ್ ಹೆಲ್ತ್ ಸೈನ್ಸ್ ಈ ಎಲ್ಲ ಕೋರ್ಸ್ಗಳಿಗೆ KA ಕೌನ್ಸಿಲಿಂಗನ್ನು ನಡೆಸ್ತಾರೆ. ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಏಕಕಾಲದಲ್ಲಿ ಒಂದೇ ಪ್ರಾಸೆಸ್ಸಲ್ಲಿ ಕೌನ್ಸಿಲಿಂಗನ್ನು ನಡೆಸ್ತಾರೆ. ಅಂದರೆ ಸೀಟ್ ಅಲಾಟ್ಮೆಂಟ್ ಎಲ್ಲ ಏಕಕಾಲದಲ್ಲಿ ಆಗುತ್ತೆ. ಸೊ ಈ ಕೌನ್ಸಿಲಿಂಗ್ ಏನಿದೆ ಅದನ್ನು ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಕರಿತೀವಿ. ನಂತರ ಈ ಕೌನ್ಸಿಲಿಂಗಲ್ಲೂ ಕೂಡ ಹಲವಾರು ಪ್ರಾಸೆಸ್ ಇರುತ್ತೆ. ಈಗ ಆಪ್ಷನ್ ಎಂಟ್ರಿ ಅದಿರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಈಗ ಆಲ್ರೆಡಿ ನಡೀತಾ ಇದೆ, ಆನ್ಲೈನಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದು ಕೂಡ ಏಕಕಾಲದಲ್ಲಿ ನಡೆಯುತ್ತೆ. ನಂತರ ಮುಂದೆ ಆಪ್ಷನ್ ಎಂಟ್ರಿ ಅಂತ ಇರುತ್ತೆ, ಅಂದರೆ ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡೋದಿರುತ್ತೆ. ಅದರಲ್ಲೂ ಕೂಡ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಯಾವ್ಯಾವ ಕೋರ್ಸಸ್ ಇಷ್ಟ, ಅವುಗಳಿಗೆ ಯಾವ್ಯಾವ ಕಾಲೇಜ್ಗಳು ಇಷ್ಟ, ಅವುಗಳನ್ನು ಕೂಡ ಕಂಬೈನ್ಡ್ ಲಿಸ್ಟ್ ಮಾಡಿ. ಅಂದರೆ ಈಗ ನೀವು ಮೆಡಿಕಲ್ ಮತ್ತು ಎಂಜಿನಿಯರಿಂಗ್ ಎರಡರದ್ದು ಕೂಡ ಕಾಲೇಜನ್ನು ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಮೆಡಿಕಲ್ ಮತ್ತು ಎಂಜಿನಿಯರಿಂಗ್ ಎರಡೂ ಕಾಲೇಜ್ಗಳನ್ನು ಸೇರಿಸಿ ಒಂದು ಲಿಸ್ಟ್ ಮಾಡ್ಕೋಬೇಕು ನೀವು. ಅದರ ನಂತರ ಆ್ಯಡ್ ಮಾಡಬೇಕು ಆಪ್ಷನ್ ಎಂಟ್ರಿ ಒಳಗಡೆ. ಸೊ ಈ ರೀತಿ ಕಂಬೈನ್ಡ್ ಆಪ್ಷನ್ ಎಂಟ್ರಿ ನಡೆಯುತ್ತೆ. ಅದಾದರೆ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅದರ ನಂತರ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗುತ್ತೋ ನಿಮ್ಮ ರ್ಯಾಂಕ್ ಪ್ರಕಾರ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಈ ರೀತಿ ಪ್ರಾಸೆಸ್ ಇರುತ್ತೆ. ನಂತರ ಮತ್ತೇನೋ ಡೌಟ್ ಇದ್ದರೆ ಕನ್ನಡ ತಿಳಿಸಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೇನೋ ಡೌಟ್ ಇದ್ದರೆ ಹೇಳಿರಿ. ನಮ್ಮ ವಾಟ್ಸಪ್ ಚಾನಲ್ ಅದನ್ನು ಕೂಡ ಜಾಯ್ನ್ ಆಗಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.